ಎಲ್ಲರಿಗೂ ನಮಸ್ಕಾರ. ಆಶಿಕಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ನಿಮಗೊಂದು ಬ್ಯೂಟಿಫುಲ್ ಆದಂಥ ಬ್ಲೌಸ್ ಸ್ಲೀವ್ಸ್ ಡಿಸೈನ್, ಜುಮ್ಕಿ ಡಿಸೈನ್ ಅಂತಾರೆ ಇದಕ್ಕೆ. ನಾನು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಮಟೀರಿಯಲ್ಸು, ಕುಂದನ್ಸು, 4 ಬೀಡ್ಸು, ಸ್ಟೋನ್ ಚೈನು, ಆಮೇಲೆ 2 ಬೀಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಡಿಸೈನರ್ ಬೀಡ್ಸ್ ಸಿಗುತ್ತೆ, ಸ್ಟೋನ್ ಅಂತ. ಇದು ಎಲ್ಲ ಶಾಪಲ್ಲಿ ಸಿಗುತ್ತೆ, ತೊಗೋಬೋದು. ಆಮೇಲೆ ಇಲ್ಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ ನೀಡಲ್ ನಂಬರ್ 10 ನಾನು ಯಾವಾಗಲೂ ಯೂಸ್ ಮಾಡೋದಿದ್ದೆ. ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಲ್ಲಿ ದೊಡ್ಡ ಸ್ಟೋನ್ ತೋರಿಸಿದ್ನಲ್ಲ, ಅದನ್ನು ನಾನಿಲ್ಲಿ ಗಮ್ ಹಾಕಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಅದ್ರ ಸುತ್ತ ನಾನು ಇಲ್ಲಿ 4 ಬೀಡ್ಸ್ನ ತೊಗೊಂಡು ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಚಿಕ್ಕ ಬೀಡ್ಸು ಹಾಕ್ಬೋದು, ಬಟ್ ಅದು ಸ್ಟೋನ್ ದೊಡ್ಡದಿರೋದ್ರಿಂದ ನಾನಿಲ್ಲಿ 4 ಬೀಡ್ಸೇ ಯೂಸ್ ಮಾಡ್ತಾ ಇದ್ದೀನಿ. ಇದರ ಸುತ್ತ ಅದು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ತೊಗೊಂಡು ಹಾಕ್ತಾ ಹೋಗಬೇಕು. ಇವಾಗ ಎಂಡಲ್ಲಿ ನಾವು ಯಾವಾಗಲೂ ಒಂದು ಕಂಪಲ್ಸರಿಯಾಗಿ ನಾಟ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಬೀಡ್ಸು ಬಿಚ್ಚಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾಟ್ ಹಾಕೊಂಡ ತಕ್ಷಣ ನಮ್ಮ ಡಿಸೈನು ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ನಾನು ಮತ್ತೆ 4 ಬೀಡ್ಸ್ ತೊಗೊಂಡಿದ್ದೀನಿ. ನಾನು ರೆಫರೆನ್ಸಿಗೆ ಅಂತ ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮಾರ್ಕಿಂಗ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಆಗಲಿಲ್ಲ. ಸೊ ನೀವು ಈ ಥರ ಶೇಪಲ್ಲಿ, ಡ್ರಾಪ್ ಶೇಪಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಅದಕ್ಕೆ 4 ಬೀಡ್ಸ್ ಐತಲ್ಲ, ನಾನು ಸ್ಟಿಚ್ ಮಾಡ್ತಾ ಹೋಗ್ತಿದ್ದೀನಿ. ನಿಮಗೆ ಸ್ಟ್ರೇಟಾಗಿ ಇಟ್ಟಾಗ ಅದು ಮಾರ್ಕಿಂಗ್ ಯಾವ ಥರ ಮಾಡಬೇಕಂತ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಅದೇ ಥರ ನಾನು ಇಲ್ಲಿ 4 ಬೀಡ್ಸ್ ತೊಗೊಂಡು ನೀಡಲ್ ಕೆಳಗೆ ಹಾಕಿ ದಾರನ ಮೇಲೆ ತಂದು ಮತ್ತೆ ನೀಡಲ್ ರೊಟೇಟ್ ಮಾಡಿ ಮತ್ತೆ ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಈ ಬೀಡ್ಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು, ಯಾವ ರೀತಿ ದಾರಾನ ಮೇಲ್ಗಡೆ ಕೆಳಗಡೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಡಿಟೇಲ್ಡಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದನ್ನು ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಅಲ್ಲಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಕೊನೆಗೆ ನಾಟ್ ಹಾಕ್ಕೊಳ್ಳೇಬೇಕು ಕಂಪಲ್ಸರಿಯಾಗಿ. ನೆಕ್ಸ್ಟ್ ಇಲ್ಲಿ ಮಧ್ಯಕ್ಕೆ ಒಂದು ಕುಂದನ್ಸ್ನ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದು ಡ್ರೈ ಆಗಲಿ ಅಂತ ಬಿಟ್ಟು ನೆಕ್ಸ್ಟ್ ಇಲ್ಲಿ 4 ಬೀಡ್ಸ್ ಹಾಕ್ಕೊಂಡಿದ್ದೆನಲ್ಲ, ಅದ್ರ ಸುತ್ತ ಮತ್ತೆ ಗಮ್ ಹಾಕ್ಕೊಂಡು ನಾನಿಲ್ಲಿ ಒಂದು ಇದು ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ತಿದ್ದೀನಿ. ಅದೇ ಥರ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಅದೇ ಥರ ಸ್ವಲ್ಪ ಇದು ಉಲ್ಟಾ ಬೀಳೋ ಚಾನ್ಸಸ್ ಇರುತ್ತೆ, ನೀಟಾಗಿ ಹ್ಯಾಂಡಲ್ ಮಾಡಿಕೊಂಡು ಹಾಕಬೇಕು. ಈ ಥರ ಅದು ಯಾವ ಶೇಪಿಗೆ ಕರೆಕ್ಟ್, ಅದನ್ನ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ಫಸ್ಟಿಗೆ ಮೆಜರ್ ತೊಗೊಂಡು ಕಟ್ ಮಾಡ್ಕೊಂಡ್ರೆ ಈಸಿಯಾಗಿ ನಮಗೆ ಸ್ಟಿಚ್ ಆಗುತ್ತೆ. ಇವಾಗ ಇದನ್ನ ಡ್ರೈ ಹಾಕ್ಬಿಡ್ತಾ ಇದ್ದೀನಿ. ಇವಾಗ ಮಧ್ಯೆ ನಾವು ಕುಂದನ್ಸ್ ಹಚ್ಚಿದ್ವಲ್ಲ, ಅಲ್ಲಿ ನಾನು ಮತ್ತೆ 4 ಬೀಡ್ಸ್ನ ಅದ್ರ ಸುತ್ತ ಹಾಕ್ತಾ ಇದ್ದೀನಿ. ಅದು ಯಾವ ಶೇಪಲ್ಲಿ ಇದೆಯೋ ಅದೇ ಶೇಪಲ್ಲಿ ಹಾಕಿದ್ರೇ ಅದು ಲುಕ್ಕಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಅದು ಡ್ರಾಪ್ ಶೇಪಲ್ಲಿ ಇರೋದನ್ನು ತೊಗೊಂಡಿದ್ದೀನಿ. ಈ ಜುಮ್ಕಿ ಡಿಸೈನ್ಗೆ ನಾವು ಯಾವಾಗಲೂ ಡ್ರಾಪ್ ಶೇಪಲ್ಲಿರೋದೇ ತೊಗೋಬೇಕು ಕುಂದನ್ಸು, ಅಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೋಡೋಕ್ಕೆ. ಇದೇ ಥರ ಅದು ಯಾವ ಸ್ವಲ್ಪ ಗಮ್ ಆರಕ್ಕೆ ಬಿಟ್ಟರೆ ನೀಟಾಗಿ ಸ್ಟಿಕ್ ಆಗಿರುತ್ತೆ. ನಮಗೆ ಬೀಡ್ಸ್ ಹಾಕಿ ಸ್ಟಿಚ್ ಮಾಡೋಕ್ಕೂ ತುಂಬ ಈಸಿ ಅನಿಸುತ್ತೆ. ಇದೇ ಥರ ನೋಡಿ, ಇವಾಗ ಕೊನೆಯಲ್ಲಿ ಒಂದು ಮೇಲ್ಗಡೆ ಹಾಕಿದರೆ ಅದು ನೀಟಾಗಿ ಡ್ರಾಪ್ ಶೇಪಲ್ಲಿ ಬಂತು. ಇವಾಗ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ. ನಾಟ್ ಹಾಕ್ಕೊಂಡ ತಕ್ಷಣ ಇವಾಗ ಮತ್ತೆ ಅದು ಸುತ್ತದ ಗಮ್ ಹಾಕಿ ಸ್ಟೋನ್ ಚೈನ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಸೊ ಅದು ಆರೋಕ್ಕೆ ಬಿಡ್ತಾ ಇದ್ದೀನಿ ಡ್ರೈ ಆಗೋಕ್ಕೆ. ನೆಕ್ಸ್ಟ್ ಇವಾಗ ಈ ಕಡೆ ಇನ್ನೊಂದು ಸಾರಿ ಹೊರಗಡೆ ಸ್ಟೋನ್ ಚೈನ್ನ ಹಚ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಇವಾಗ 4 ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಸುತ್ತೋರ್ದ ಅದೇ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಸುತ್ತೋರ್ದ ಅದನ್ನೇ ಥರ ಆ್ಯಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ನಾನು ಅರಿ ವರ್ಕ್ ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ಹಾಕಿರೋ ಡಿಸೈನೇ ಇದು, ನಾನು ಓನಾಗಿ ಹಾಕಿರೋ ಡಿಸೈನೇ ಇದು. ನೀವು ಬೇಕಾದ್ರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು, ನಾನು ಬ್ಲೌಸಿಗೆ ಹಾಕಿರೋದು. ಇದೇ ಥರ ಸ್ಟಿಚ್ ಮಾಡಿ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ನಾಟ್ ಹಾಕ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿಯಾಗಿದೆ, ಬಿಗಿನರ್ಸ್ಗೂ ಈಸಿ ಆಗುತ್ತೆ. ನೆಕ್ಸ್ಟ್ ಒಳಗಡೆ ನಾನು ಇಲ್ಲಿ ಸ್ಟೋನ್ ಚೈನ್ ತೊಗೊಂಡಿದ್ನಲ್ಲ, ಅದ್ರ ಸುತ್ತರದ 4 ಬೀಡ್ಸ್ ಹಾಕಿ ನಾಟ್ ಹಾಕ್ಕೊತಾ ಇದ್ದೀನಿ. ಇದೇ ಥರ ನಾಟ್ ಹಾಕಿ ಅದು ಅಂದರೆ ಬೀಡು ಹುಚ್ಚಲ್ಲ. ನೆಕ್ಸ್ಟ್ ಕೆಳಗಡೆ ನಾನಿಲ್ಲಿ 4 ಬೀಡ್ ಒಂದು, ನೆಕ್ಸ್ಟ್ 2 ಬೀಡ್ ಒಂದು, ಅದೇ ಥರ
ತಗೊಂಡು ಕೆಳಗಡೆ ಅದು ಸ್ಟ್ರೇಟಾಗಿ ಹಾಕ್ತಿದ್ದೀನಿ. ಪ್ರತಿಯೊಂದು ಇದಕ್ಕೂ ಒಂದು 4 mm ಬಿಟ್ಟು 2 mm ಬಿಟ್ಟು ತೊಗೊಂಡ ತಕ್ಷಣ ನಾಟ್ ಹಾಕಲೇಬೇಕು ಕಂಪಲ್ಸರಿ. ಅದೇ ಥರ ನಾಟ್ ಹಾಕ್ಕೊಂಡು ನಾನಿಲ್ಲಿ 4 ಬೀಡ್ಸ್ ಹಾಕಿದ್ದೀನಿ. 4 ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೀವು ನೋಡಿ ಇವಾಗ ಡಿಸೈನ್ ಹೆಂಗೆ ಕಾಣಿಸುತ್ತೆ ಅಂತ ನೋಡಿದಿರಲ್ಲ. ಕೆಳಗಡೆನೂ ಇದೇ ಥರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೂ ಒಂದು ಅದ್ರ ಕೆಳಗೆ ಇನ್ನೂ ಒಂದು ಇದೇ ಥರ ಸೇಮ್ ಸ್ಟಿಚ್ ಮಾಡ್ತಾ ಹೋಗ್ತಿದ್ದೀನಿ. ನಾನು ಮೇಲ್ಗಡೆಯಿಂದ 4 ಬೀಡ್ಸ್ ಬಿಟ್ಟು ಕೆಳಗಡೆ ಅದ್ರ ಮಧ್ಯಕ್ಕೆ ಬೀಡ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 4 mm ಬೀಡ್ಸು ಪ್ಲಸ್ ಒಂದು ಸ್ಮಾಲ್ 2 mm ಬೀಡ್ಸು. ಎವ್ರಿ ಸಲನೂ ಹಾಕಿದಾಗ ಒಂದು ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ರೆ ಅದು ಬೀಡ್ ನಮ್ಮದು ಸರಿಯಾಗಿ ಕೂಡೋದು, ಇಲ್ಲಾಂದರೆ ಲೂಸಾಗಿ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿದ್ರಲ್ಲ ಇವಾಗ ಇದೇ ಥರ ನಾನು ಎಲ್ಲನೂ ಕೊನೆವರೆಗೂ ಸ್ಟಾರ್ಟಿಂಗ್ 4 ಬೀಡ್ಸು ಇಲ್ಲಿ ಮತ್ತೆ ಎಂಡಿಂಗ್ 4 ಬೀಡ್ಸ್ ಬಿಟ್ಟು ಮಧ್ಯೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರಿ ನೀವು ಇದೇ ಥರ ಸ್ಟಿಚ್ ಮಾಡಬೇಕು. ಇದು ತುಂಬ ಬೀಡ್ಸ್ ಹಾಕಿದರೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಆಮೇಲೆ ಬ್ಲೌಸಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಾನು ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ಟಾರ್ಟಿಂಗಲ್ಲೂ ಹಾಕಿದ್ದೀನಿ, ಎಂಡಿಂಗಲ್ಲೂ. ನಾನು ಫಸ್ಟು ಆರಿ ವರ್ಕ್ ಹಾಕಿದ್ದೆ ಈ ಜುಮ್ಕಿ ಡಿಸೈನ್ನ. ಇದೇ ಥರ ಎಂಡ್ವರೆಗೂ ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿದ್ರಲ್ಲ ಇವಾಗ ಎಂಡಿ ಬಂತು. ಎಂಡಿ ಬಂದ ತಕ್ಷಣ ಇದೇ ಥರ ನಾಟ್ ಹಾಕಿ ಲಾಕ್ ಮಾಡಬೇಕು. ಸ್ಟಿಲ್ ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇನ್ನು ನಾನು ಮುಂದೆ ನಿಮಗೆ ಬ್ಲೌಸ್ ಡಿಸೈನ್ಸ್ ಯಾವ ಥರ ಗ್ರ್ಯಾಂಡಾಗಿ ಹಾಕೋಬೇಕು ಅದೆಲ್ಲ ತೋರಿಸ್ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ತೋರಿಸ್ತೀನಿ ಆದಷ್ಟು ಬೇಗ. ಇದು ಫೈನಲ್ ಲುಕ್ ನಿಮ್ಮದು. ಈ ಡ್ರಾಪ್ ಶೇಪ್ ಇದೆಯಲ್ಲ ಕುಂದನ್ಸು, ಬೇಕಿದ್ರೆ ನಿಮ್ಮ ಸ್ಯಾರಿ ಕಲರ್ ಯಾವ ಕಲರ್ ಇದೆ ಆ ಕಲರ್ ಹಾಕೋಬೋದು. ಇದೇ ಥರ ನೋಡಿದ್ರಲ್ಲ ಕೆಳಗಡೆಯಿಂದ ಮೇಲ್ಗಡೆ ನೋಡಿದರೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ನಾನು ಬ್ಲೌಸ್ ನೋಡಿದ್ರಲ್ಲ, ಇದು ನಾನು ನೆಕ್ ಡಿಸೈನ್ ಡ್ರಾಪ್ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸ್ಲೀವ್ಸಿಗೆ ನಂದು 3/4 ಸ್ಲೀವ್ಸ್ ಇದೆ. ಸೊ ನಾನು 2 ಜುಮ್ಕಿ ಹಾಕ್ಕೊಂಡಿದ್ದೀನಿ. ಆ ಕಡೆ 2 ಈ ಕಡೆ 2 ಜುಮ್ಕಿ ಹಾಕ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.